ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನನ್ನನ್ನ ಸಿಎಂ ಹಾಗೂ ಡಿಸಿಎಂ ಊಟಕ್ಕೆ ಕರೆದಿರಲಿಲ್ಲ ಅಂತ ಬೆಳಗಾವಿಯಲ್ಲಿ ಶಾಸಕ ಶಿವಲಿಂಗೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ನಾನು ಊಟ ಮಾಡಿಲ್ಲ, ಡಿಕೆ ಶಿವಕುಮಾರ್ ಜೊತೆಗೂ ಊಟ ಮಾಡಿಲ್ಲ, ರೂಮ್ನಲ್ಲಿ 2 ರೊಟ್ಟಿ ತರಿಸ್ಕೊಂಡು ತಿಂದೆ ಅಷ್ಟೇ ಅಂತ ಬೆಳಗಾವಿಯಲ್ಲಿ ಶಾಸಕ ಶಿವಲಿಂಗೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಬಣಗಳು ಇಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಪವರ್ ಶೇರಿಂಗ್ ಬಗ್ಗೆ ಬೆಳಗಾವಿಯಲ್ಲಿ ಶಾಸಕ ಶಿವಲಿಂಗೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಅಧಿವೇಶನ ನಡೆಯುವಾಗ ಶಾಸಕರು ಊಟಕ್ಕೆ ಸೇರೋದು ಸಹಜ, ಹೈಕಮಾಂಡ್ ತೀರ್ಮಾನದಂತೆ ನಡೀತೇನೆ ಅಂತ ಸಿಎಂ ಹಾಗೂ ಡಿಸಿಎಂ ಹೇಳಿದ್ದಾರೆ. ಆದರೆ ಗೊಂದಲ ಮಾಡ್ತಿರೋದು ನೀವೇ ಅಂತ ಮಾಧ್ಯಮಗಳ ಮೇಲೆ ಶಿವಲಿಂಗೇಗೌಡರು ಗರಂ ಆದ್ರು. ಅಂದರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಬಣ ಇಲ್ಲ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ, ಆದರೆ ಈ ರೀತಿ ಪವರ್ ಶೇರಿಂಗ್ ಕುರ್ಚಿ ಕದನ ಅಂತ ಇದನ್ನ ಹೈಲೈಟ್ ಮಾಡ್ತಿರೋದು ನೀವೇ ಮೀಡಿಯಾದವರು ಅಂತ ಮಾಧ್ಯಮದ ವಿರುದ್ಧ ಅವರು ಗರಂ ಆದ್ರು. ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಗೆ ನಾನು ಊಟ ಮಾಡಿಲ್ಲ, ಅವರು ನನ್ನ ಡಿನ್ನರ್ಗೆ ಕರೆದಿರಲಿಲ್ಲ, ಡಿಕೆ ಶಿವಕುಮಾರ್ ಜೊತೆಗೂ ಕೂಡ ನಾನು ಊಟ ಮಾಡಿಲ್ಲ, ರೂಮ್ನಲ್ಲಿ 2 ರೊಟ್ಟಿ ತರಿಸ್ಕೊಂಡು ತಿಂದೆ ಅಷ್ಟೇ. ಜೊತೆಗೆ ನಮ್ಮ ಒಂದು ಪಕ್ಷದಲ್ಲಿ ನಾವು ಒಗ್ಗಟ್ಟಾಗೇ ಇದ್ದೀವಿ, ಯಾವುದೇ ರೀತಿ ಬಣ ಇಲ್ಲ. ಅಂದರೆ ಒಂದಿಷ್ಟು ಜನ ಡಿಕೆ ಶಿವಕುಮಾರ್ ಅವರ ಬಣ ಅಥವಾ ಇನ್ನೊಂದಿಷ್ಟು ಜನ ಸಿಎಂ ಬಣ ಅಂತ ಏನು ಚರ್ಚೆ ಆಗ್ತಾ ಇದೆ ಅದು ಯಾವುದೂ ಕೂಡ ಸತ್ಯ ಅಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗೇ ಇದ್ದೀವಿ. ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಸುಮ್ಮನೆ ಇದನ್ನೆಲ್ಲ ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡ್ತಾ ಇರೋದು ಮಾಧ್ಯಮಗಳು ಅಂತ ಮಾಧ್ಯಮಗಳ ಮೇಲೆ ಗರಂ ಆದ್ರು. ನಾವು ಹೈಕಮಾಂಡ್ ಅಲ್ಲಿವರೆಗೂ ಕಾಯ್ರಿ, ಹೈಕಮಾಂಡ್ ಕರೆಯವರೆಗೂ ಯಾಕೆ ಹಿಂಗ ಆಡ್ತೀರಿ? ಏನಾರ ಹೇಳಲಿ, ಅವ್ರ ವಿಚಾರ ಅದು. ನಾವು ಹೈಕಮಾಂಡ್ ಅಲ್ಲಿವರೆಗೂ ಕಾಯ್ರಿ, ಹೈಕಮಾಂಡ್ ಕರೆಯವರೆಗೂ ಯಾಕೆ ಹಿಂಗ ಆಡ್ತೀರಿ?